6 ಜನ ಕಂಫರ್ಟಬಲ್ ಆಗಿ ಒಂದು ರೂಮಲ್ಲಿ ಇರ್ಬೋದು ಅಷ್ಟು. ನಿಮ್ಮಮ್ಮ ಅನ್ನ ಸಾರು ತಿನ್ಸಿದ್ರೆ ಖಾರ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವೀಗ ಟ್ರಾವೆಲ್ ಮಾಡ್ತಾ ಇದೀವಿ. ನಿನ್ನೆ ನಾನು ನಿಮಗೆ ಬ್ಲಾಗಲ್ಲಿ ಹೇಳಿದ್ದೆ ಎಲ್ಲೋ ಹೊರಡ್ತಾ ಇದೀವಿ ಟ್ರಿಪ್ಗೆ ಅಂತೇಳಿ. ಸೊ ಯಾವ ಟ್ರಿಪ್ ಹೋಗ್ತಾ ಇದೀವಿ ಅಂತ ಕೀಪ್ ಗೆಸ್ಸಿಂಗ್. ಸೊ ನಮ್ಮ ಜೊತೆ ರಚನಾ ಇದ್ದಾಳೆ ಅಂಡ್ ಜೂಲಿ. ಹಾಯ್ ಆಂಟಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವ್ ನೋಡಿ ನಮ್ಮ ಜೊತೆ ಸಲ ಆಂಟಿ ಕೂಡ ಟ್ರಿಪ್ ಜಾಯ್ನ್ ಆಗಿದ್ದಾರೆ. ಆಂಟಿ ಫೀಲಿಂಗ್ ಅಲ್ಲಿ ಇದಾರೆ. ಅವ್ರ ಮಗನ್ನ ಮನಾಲಿ ಕಳ್ಸ್ಬಿಟ್ಟು ಟೋಕಿಯೋನ ಮಂಡ್ಯ ಕಳ್ಸ್ಬಿಟ್ಟು ಟೋಕಿಯೋ ಮಂಡ್ಯ ಕಳ್ಸ್ಬಿಟ್ಟು ಒಂದೇ ಗಡಲ್ಲಿ ಹೇಳ್ತಿದ್ರು, ಬನ್ನಿ ನಾವ್ ಎತ್ತಾಕೊಂಡ್ ಹೋಗ್ತೀವಿ ಅಂತ ಕರ್ಕೊ ಬರ್ತಾ ಇದೀವಿ. ಅಂಡ್ ಆಸ್ ಯೂಶುವಲ್ ನಮ್ಮ ಯಜಮಾನ್ರು ಕಾರ್ ಓಡಿಸ್ತಾ ಇದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ರಘವೇಂದ್ರ ನಮ್ ಜೊತೆ ಯಾರು ಬಂದಿದ್ದಾರೆ ನೋಡಿ ಇಲ್ಲಿ. ಹಾಯ್ ದೇವ್ರು. ಹೇಳು, ಮಾತಾಡು. ಏನ್ ಸಮಾಚಾರ? ಚೆನ್ನಾಗಿದ್ಯಾ? ನಮ್ ಜೊತೆ ಟ್ರಿಪ್ ಬಂದ್ಬಿಟ್ಟಿದ್ಯಾ? ಹುಬ್ಳಿಯಿಂದ ಟ್ರಿಪ್ ಹೋಗ್ಬೇಕಾ? ಸೊ ಬನ್ನಿ ಹೋಗುವ. ಈಗ ಟ್ರಾವೆಲ್ ಮಾಡ್ತಾ ಇದೀವಿ. ಅಲ್ಲಿ ರೀಚ್ ಆದ್ಮೇಲೆ ತೋರಿಸ್ತೀನಿ. ಹೋಗು. ಅಲ್ಲ, ಇವಳು ನಮ್ಮ ಅಮ್ಮನ ಹತ್ರ ಗುಡ್ಸ್ಬೋದಂತೆ, ನಾನು ಅವ್ರ ಅಮ್ಮನ ಹತ್ರ ಗುಡ್ಸ್ಬಾರ್ದಂತೆ. ಹೋಗಿ ನೀನ್ ನಿಮ್ಮ ಅಮ್ಮನ ಹತ್ರ, ನಾನು ಅಮ್ಮನ ಹತ್ರ ಗುಡ್ಸ್ಕೊತೀನಿ. ಆಯ್ತು ಹೋಗು. ಆಯ್ತು ಹೋಗ್ಬೋದು. ನಿಂಗೆ ಎರಡೂ ಬೇಕು ಅಂದ್ರೆ ಹಿಂಗೆ ಹೋಗ್ ನಿಮ್ಮ ಅಮ್ಮನ ಹತ್ರ ಕಳ್ಸ್ಕೊ ಸೈಡಿಗೆ. ಯಾಕೆ ಬಂಗಾರಿ? ಯಾಕೆ ಮಾಡ? ಅವಳೆ ಹೋಗಿದ್ ನಂಗೆ ಗುಡ್ಸ್ತೀನಿ ಅಂತ ನಾನು ಅಕ್ಕನ ಹತ್ರ ಕೂತಿದ ತಕ್ಷಣ ಅವಳೆ ಹೋಗ್ಕೊಂಡ್ಬಿಟ್ಲು. ಅದಕ್ಕೆ ಇತ್ತ ತಿರ್ಗಮ್ಮ ಇಲ್ಲಿ ಬಂಗಾರಿ ಒಂದ್ ನಿಮಿಷ. ಏನಾಗ್ತಿದೆ ಅಮ್ಮ ಬಾಯಿ? ಹಾ, ಅದೇ ತರ ಇದೆ ರೋಡ್. ಹೌದು. ಏನಮ್ಮ ಏನ್ ತಿಂದ ಬಂಗಾರಿ? ಮೆಣಸಿನ್ಕಾಯಿ. ಅದೇ ಮನೇಲಿ ನಿಮ್ಮಮ್ಮ ಅನ್ನ ಸಾರು ತಿನ್ಸಿದ್ರೆ ಖಾರ, ಮೊಸರನ್ನ ತಿನ್ಸಿದ್ರು ಖಾರ. ಈಗ ಅವನಮ್ಮ ಖಾರ ಹೋಗ್ತಿದ್ಯಾ? ನಿಂಗ್ ಆಗ್ಲಿ ಅಂತಾನೇ ಕೊಟ್ಟಿಲ್ಲ. ಇದೆಲ್ಲ ಡೌ. 1 2 3 ಸ್ಟಾರ್ಟ್. I go crazy. I wanna meet me at the Apache. ಏನ್ ಮಾಡ್ತಿದ್ಯಾ ಆಂಟಿಗೆ? ಏನ್ ತಿಕ್ತ? ತಿಕ್ಕ ಹಂಗೆಲ್ಲ ಆಡ್ಬಾರ್ದು. ಅವ್ರು ಇನ್ನೂ ತಲೆನೋವು ಜಾಸ್ತಿ ಆಗ್ಬಿಡ್ತದೆ. ಸೊ ಎಸ್, ನಾವು ಟ್ರಿಪ್ಗೆ ಬಂದಿದೀವಿ. ಎಲ್ಲಿಗೆ ಬಂದಿದೀವಿ ಅಂತ ಇನ್ನೂ ಹೇಳಿಲ್ವಲ್ಲ. ಸೊ ಎಲ್ಲಿಗೆ ಬಂದಿದೀವಿ ಅಂತ ಯುಕ್ತ ಹೇಳ್ತಾಳೆ. ಯುಕ್ತ, ನಾವ್ ಎಲ್ಲಿಗೆ ಬಂದಿದೀವಿ ಹೇಳ. ಎಲ್ಲಿಗೆ ಬಂದಿದೀವಿ? ಎಲ್ಲಿಗೆ? ಗೋವಾ. ಸೊ ಇವತ್ತು ಯುಕ್ತಂಗ್ ಗೋವಾ ಕರ್ಕೊಂಡ್ ಬಂದಿದೀವಿ. ಅವಳು ಫಸ್ಟ್ ಅಂಡ್ ಅದಕ್ಕೆ ನೋಡಲ್ಲಿ ಸ್ವಿಮ್ಮಿಂಗ್ ಪೂಲು, ಅದು ಸ್ವಿಮ್ಮಿಂಗ್ ಪೂಲ್ ಐತಲ್ಲ 4 ಅಡಿ ಇರೋದಕ್ಕೆ ಯುಕ್ತಗೋಸ್ಕರ ಅದು ಇದನ್ನೆಲ್ಲ ತರಿಸ್ತಿದಾರಂತೆ. ಏನದು ಜಾಕೆಟ್, ಆಮೇಲೆ ಹಿಂಗ ಹಾಕೊಂಡು ಆಡಕ್ಕೆ ರಿಂಗ್ ಬಾಲ್ ಎಲ್ಲ. ಆಂಟಿ ನೀವು ಗೋವಾ ಫಸ್ಟ್ ಟೈಮ್? ಸೂಪರ್. ಸೊ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಬ್ರೆಡ್ ಆಮ್ಲೆಟ್. ಅದು ನಮ್ಮ ರೂಮ್ ಇರೋ ಕಡೆ. ನೀನ್ ತಿನ್ನು, ಚೆನ್ನಾಯ್ತಾ? ಟೇಸ್ಟ್ ಮಾಡು. ಹೆಂಗೈತೆ? ಚಿಪ್ಸ್ ನೋಡಿದ್ಲಿ ಮಾಡು. ಸೊ ಎಸ್, ಗೋವಾಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಗೋವಾಲಿ ನಮ್ಮ ಪರಿಚಯದವ್ರು ಇದ್ದಾರೆ. ಸೊ ಯಾವಾಗಲೂ ನಾವು ಬಂದರೆ ಅವ್ರ ಹತ್ರನೇ ಸ್ಟೇ ಆಗೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಹಾಸ್ಪಿಟಾಲಿಟಿ.
ಸೊ ರಾಹುಲ್ ಅಂತ ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ಈಗ ನಾವು ಇರೋ ರೂಮ್ ತೋರಿಸ್ತೀನಿ ನೋಡಿ. ಇದೊಂದ ಆ್ಯಂಡ್ ಇದೇ ಎಂಟ್ರಿ ಆದರೆ ಇಲ್ಲೊಂದು ರೂಮ್ ಇದೆ. ಆಂಟಿ ಎಲ್ಲ ರೂಮ್ಗೂ AC ಇದೆ ಆ್ಯಂಡ್ ಒಂದು ರೆಸ್ಟ್ ರೂಮ್ ಇದೆ ಆ್ಯಂಡ್ ಇದಿದೆ, ಬಟ್ ನಾವಿಲ್ಲಿ ಹೋಗಲ್ವಲ್ಲ ಸೊ ಯೂಸ್ ಇಲ್ಲ. ಆ್ಯಂಡ್ ಒಂದು ಕಬೋರ್ಡ್ ಇದೆ. ಏನಿದೆ ಕಬೋರ್ಡಲ್ಲಿ? ನಾರ್ಮಲ್ ಕಬೋರ್ಡ್. ಆ್ಯಂಡ್ ಹಿಂಗೆ ಒಳಗೆ ಬಂದರೆ ಬಾಲ್ಕನಿ ಇದೆ. ಅಂದರೆ ಏನು ಬೀಚ್ ವ್ಯೂ ಏನಿಲ್ಲ, ಓಪನ್ ಏನು ಮಾಡಿಲ್ಲ ಬಿಡಿ, ಬೀಚ್ ವ್ಯೂ ಏನಿಲ್ಲ, ನಾರ್ಮಲಾಗಿ ಒಂದು ಬಾಲ್ಕನಿ ಇದೆ ಅಷ್ಟೇ ಗೈಸ್. ಹೇಗೆ ಅನಿಸ್ತಂತೆ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಓಕೆ, ಯುಕ್ತ ಎಷ್ಟು ಚಿಪ್ಸ್ ತಿನ್ನೋದು? ಓಹೋ, ಸೊ ಅದೇ ಸರಿ. ಬ್ರೆಡ್ ಅಂಡ್ ಜಾಮ್ ಬಂದೆ ನೋಡಿ, ತಿನ್ನೋಗೋ. ಈಗ ನಾವು ಸಾಂಗ್ ಕೇಳ್ತೀವಿ, ಒಬ್ಬೊಬ್ರಿಗೂ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ನೀನು, ಓಕೆನಾ? ರಚ್ಚುಗೋಸ್ಕರ ಒಂದು ಸಾಂಗ್ ಹೇಳು. ಅಂದಗಳ ಅಂಬರಿಯು ಕಣ್ಣ ತುಂಬಿದೆ. ಕೇಳಿಸ್ಕೊಳಕ ಈ ಕಡೆ ತಿರುಗು. Oh my God. what you say. I fell in love. Tell me what you say. ಈಗ ಅಮ್ಮಂಗೋಸ್ಕರ ಒಂದು ಸಾಂಗ್. ಮಾಯಾವಿ ಮಾಯಾಗಿ 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 ನೀನು ಮಾಯಾವಿ ಮಾಯಾಗಿ ಮಾಯಾಗಿ ಕ್ಲೀನಾಗಿ ಹೇಳ್ಬೇಕು. ಸಂಜನಗೋ ಹವಲೇ ಗಾಳಿ ಸಮಯ ನೀನಂತೋರೆ ಅವರಾರಿ ಕೈಯಲ್ಲೇ ನಲ್ಲೂರು ಶರಣಾರೆ ಅವರಾರಿ ಮೈಯಲ್ಲೇ ಸೋತು ಹೋದೆ ಸೋತು ಹೋದೆ ಅಪ್ಪ ಬರಲ್ಲ ಅವಾಗ. ಸೋತೆ ಹೋಗದೆ ನೀ ಮೊದಲ ಕೊನೆಯಾದೆ ನನ್ನ ಬೇಕೋ ಭಾಷೆ ಅನುರಾಗಲೈ ಕೊಲಬೀರಿಯೈ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ಕಿಟಕಿ. ಇಲ್ಲೇ ಆಂಟಿಗೊಂದು ಸಾಂಗು ಇಂತ ಆಂಟಿಗೊಂದು ಸಾಂಗ್ ಡೆಡಿಕೇಟ್ ಮಾಡು. ಆ ಕಡೆ ತಿರುಗು ಚಿನ್ನಿ. ಅದ್ರಲ್ಲಿ ಮಿಡಲ್ ಏನ್ ಹೇಳ್ತಾಳೆ? ಹಾ ಹೇಳು ಹೇಳು ಹೇಳು. ಕಾಣದಿದ್ದರು ಬೀರದಿದ್ದರು ಕಾಣದಿದ್ದರು ಬೀರದಿದ್ದರು ಜೀವಂತಾಗಿ ಪ್ರೇಮ ಓಕೆ ನೆಕ್ಸ್ಟ್ ನವೀನಂಗೆ ಇಲ್ಲ ನನಗೆ ಲತಿ ಇರನು ನೀನಗತಿ ನನಗೆ ಲತಿ ನನಗೆ ಲಯ ಓಣಿ ಹಿಡಿದು ನಾ ಬರುವಾಗ. ನಿಮ್ಮಪ್ಪಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡು. ನಿಮ್ಮಪ್ಪಗೆ ಬೇಗ. ದಾರಿ ಮಲಗಿದಾರಿ ಓ ನೋಡಿ ಆಂಟಿ, ತಾಯಿ ದೊಡ್ಡೆ ಮುತ್ತ ಇನ್ನೇನು ಬೇಕು ನನ್ಗೆ ದಾರಿ ಮಲಗಿದಾರಿ ಬೇಬಿ ಐ ಲವ್ ಯು ಬೇಬಿ. ಅವ್ರ ಅಪ್ಪನ ಸಾಂಗ್ ನೋಡಿ. ಬೆಂಗಳೂರಿಂದ ಏನಂದೆ ಏನ್ ತಂದೆ? ಹೊತ್ತು ಬಂದೆ
ಅಷ್ಟೇ ಮತ್ತೆ ಮತ್ತೆ ತತಾನೀತಾ. ಓಕೆ, ಇವಾಗ ನಿನಗೊಂದು ಸಾಂಗ್ ಡೆಡಿಕೇಟ್ ಮಾಡ್ಕೊ. ನೀನೇ ಆಡ್ಕೊ. ಯಾವ ಸಾಂಗ್? ಹಾ? ಮರೇವಾ 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 ಸೋಜುಗಾದ ಸೂಜು ಮಲ್ಲಿಗೆ. ಇತ್ತ ಪಿಂಕಿಗೆ ಪಿಂಕಿಗೆ ಅದು ಆಡಕ್ಕೆ ಬಿಟ್ಟಿಲ್ಲ ಅಮ್ಮ ನೀನು. ಪಿಂಕಿಗೆ ಪಿಂಕಿಗೊಂದು ಕ್ಯೂರಿಯಾಸಿಟಿ ನವೀನಿಗೆ ಉಟ್ಕೊಟ್ಕೊಂಡು ಬೇಡ, ನವೀನಿಗೆ ಸಾಕು, ಬೋರ್ ಆಯ್ತು ನನಗೆ. ಪಿಂಕಿಗೆ ಹೇಳಿ. ನವೀನಿಗೆ ಹೇಳ್ಬಿಟ್ಟಲ್ಲ ಸಾಕು. ಪಿಂಕಿಗೆ ಪಿಂಕಿಗೀಗ ನನ್ನ ಪಿಂಕಿ ನನ್ನ ಪಿಂಕಿ ನಾನು ಆಕ್ಷನ್ ಮಾಡ್ತೀನಿ. ಆ ಸಾಂಗ್ ಐತೆ ಪಿಂಕಿಗೆ. ನೀನಾಯ್ತು ಕಂದಾಳೆ ತಾಳೆ ನೀನಾಯ್ತು ಕಂದಾಳೆ ಹೋಮನ ಕೌಂಟ ಇತ್ತೆ ಸುಖ ನೀನೆ. ಓಕೆ, ರಾಧಂಗೆ ರಾಧಂಗೊಂದು ಸಾಂಗ್. ಇನ್ನೊಂದು ಫೋಟೋ ಶೂಟ್ ಮಾಡ್ತದ್ದು ನೀನ್ ಆಕ್ಷನ್ ಮಾಡ್ಬೇಕಂತೆ, ಅವಳು ಅದನ್ನ ಮಾಡ್ತಾಳಂತೆ. ರಾಧ ನೋಡಿ ಯಾವ ಟ್ರೆಂಡಿಂಗ್ ಐತೆ, ಅದನ್ನ ಆಕ್ಷನ್ ಮಾಡು. ಗೊತ್ತಲ್ವ ಅವಳಿಗೆ? ಗೊತ್ತಾ? ಗೊತ್ತಿಲ್ಲ ಅವಳಿಗೆ. ನೀ ಏನ್ ಮಾಡ್ತಿದ್ಯಾ ನನಗೂ ಗೊತ್ತಾಗ. ಬಾರಿ ಅಲ್ಲಿಗೆ ನಾಲಿಗೆ ಅಮ್ಮಕ್ಕನು ಕಣ್ಣಿಗೆ ಇದಾಡು ಇದಾಡಿ ಉತ್ತಾ. ಅಷ್ಟೇಪ್ಪ. ನೀನ್ ಮಾಡಿದ್ದಲ್ಲ. ಇತ್ತೆಲ್ಲ ಕದ ಇತ್ತೆಲ್ಲ ಕರಿಬೇಡ. ಮೊದಲು ತಡ್ಕಬೇಕು, ಮೊದಲು ತಡ್ಕಬೇಕು, ಆಮ್ಯಾಗ ಹಿಡ್ಕಬೇಕು. ಮೊದಲು ಮಕ್ಕಳ ಬೇಕು. ಏನಾಗಿಲ್ಲ, ಎತ್ತಿಂಗ್ ಏನೂ ಆಗಿಲ್ಲ. ನಿನ್ಗೋಸ್ಕರ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಬೇಡ ಗಲೀಜು. ಗಲೀಜಕ್ಕ ಅದು. ಅದು ಸಣ್ಣ ಮಕ್ಳು ಸ್ವಿಮ್ಮಿಂಗ್ ಪೂಲ್, ಇದು ದೊಡ್ಡ. ಅಲ್ಲ ಮಗ್ನೆ, ನಾವು ಬೀಚಲ್ಲಿ ಆಟ ಆಡೋಣ. ಬೀಚ್ ನೀರು ಆಡಲ್ಲ, ಗಲೀಜ್ ನೀರಿದು. ನೈಟ್ ಆಟ ಆಡೋಣ. ಇತ್ತಾ ನೈಟ್ ಆಟ ಆಡೋಣ. ಮಮ್ಮಿ ಮುತ್ತಿ ಅದ ಬಿಟ್ಟು ಯಾಕೆ ಭಯ ಆಗುತ್ತಾ? ಮುಟ್ಟು, ನಾನು ಹಿಡ್ಕೋತೀನಿ, ಬರ್ರಿ ಮುಟ್ಟು. ಇಲ್ಲ ಇಲ್ಲ, ಮುಟ್ಟೆ ಪುಕ್ಲಿ. ನೀರು ತಣ್ಣಗೈತಾ? ಸಾಕು ಬಾ, ಬಟ್ಟೆ ಗಲೀಜಾಗುತ್ತಾ, ಆಮೇಲೆ ಆಟ ಆಡುವ. ಸೊ ನಾವು ಗೋವಾಲಿ ಸ್ಟೇ ಆಗಿರೋದು ಗೋವಾ ಹಾಲಿಡೇ ಬೀಚ್ ರೆಸಾರ್ಟ್. ಸೊ ಇದು ಬಂದು ರಾಹುಲ್ ಅವ್ರದ್ದು. ಸೊ ರಾಹುಲ್ ನಿಮ್ಮದು ನಮ್ಮ ಹಳೆ ಗೋವಾ ವ್ಲಾಗ್ಸ್ಗಳನ್ನ ನೋಡಿದರೆ ಪರಿಚಯ ಇರ್ತಾರೆ. ಸೊ ಅವ್ರಿಗೆ A to Z ಎಲ್ಲ ಗೊತ್ತು ಗೋವಾದಲ್ಲಿ. ಸೊ ಇವರೊಬ್ಬರನ್ನ ನೀವು ಪರಿಚಯ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಆ್ಯಂಡ್ ಇಲ್ಲೇ ನಿಮಗೆ ಕಾರ್ ರೆಂಟು, ಬೈಕ್ಸ್ ಎಲ್ಲನೂ ಸಿಗುತ್ತೆ. ತುಂಬ ಅಫೋರ್ಡೆಬಲ್ ಪ್ರೈಸು ಮಾಡಿಕೊಡ್ತಾರೆ. ಆ್ಯಂಡ್ ಅವ್ರು ನಮ್ಮ ಕನ್ನಡದವರು. ಸೊ ಯಾವುದೇ ರೀತಿ ಸ್ಕ್ಯಾಮ್ ಕೂಡ ಇರೋದಿಲ್ಲ. ಫುಲ್ ಮಿಂಚಿಂಗ್ ಆಂಟಿ. ಗೋವಾ ಒಳ್ಳೆ ಬೀಚ್. ಚೆನ್ನಾಗಿದೆ ಔಟ್ಫಿಟ್, ನೈಸ್ ಔಟ್ಫಿಟ್. ಯುಕ್ತ, ನಮ್ಮ ಯುಕ್ತನ ಔಟ್ಫಿಟ್ ನೋಡ್ರಿ ಎಷ್ಟು ಕ್ಯೂಟ್ ಇದೆ. ಎಲ್ಕಳೆ ಇನ್ಫ್ರೇಮ್ ಮಾಡ್ಬೇಕು ಇದನ್ನ ಆಡಿಯೋ. ಹಿಂದೆ ಪುಷ್ಪ ಪುಷ್ಪ ಬರ್ತೈತೆ, ಏನಾಗಲ್ಲ ಬಿಡು ಇನ್ಫ್ರೇಮ್. ಈಗ ಕಸಿನೋಗೆ ಹೋಗ್ತಾ ಇದೀವಿ. ಸೊ ಕಸಿನೋಗೆ ಅರೇಂಜ್ ಮಾಡ್ಕೊಟ್ಟಿದ್ದು ಅಗೇನ್ ಅಂಡ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಹುಲ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ರಾಹುಲ್ ಅವ್ರನ್ನ ಮತ್ತೆ ತಿರ್ಗಾ ವಾಪಸ್ ಬಂದಿದ್ದಾರೆ. ಸೊ ಇವತ್ತು ನಮ್ಮದು ಲಾಸ್ಟ್ ಟೈಮ್ ಅವರು ಬೇರೆ ಹೋಟ್ಲಿತ್ತು, ಅದ್ರ ಹೆಸರೇನೋ ಇತ್ತು, ಹೆಸರು ಬೇಡ ಬಿಡಿ ಸುಮ್ಮನೆ, ಈಗ ಅವ್ರು ಬೇರೆಯವ್ರು ಮಾಡಿದ್ರು, ಅವ್ರಿಗೆ ಹೋಗುತ್ತೆ. ಇವಾಗ ಗೋವಾ ಹಾಲಿಡೇ ಬೀಚ್ ರೆಸಾರ್ಟ್ ಅಂತ ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ನಾವು ಬೆಳಿಗ್ಗೆ ಏನು ಬಂದ್ವಲ್ಲ ಅದು. ಸೊ ಬೆಳಿಗ್ಗೆ ಬಂದು ಫುಲ್ ಸುಸ್ತಾಗಿದ್ವಿ. ಬಂದ ತಕ್ಷಣ ರೂಮು 2 ರೂಮು, ಬಟ್ ಸಿಕ್ಕಾಪಟ್ಟೆ ದೊಡ್ಡ ರೂಮು. ಅಂದರೆ ಯೂಶಲಿ ಬಾಯ್ಸ್ ಎಲ್ಲ ಬಂದರೆ
6 ಜನ ಕಂಫರ್ಟಬಲ್ ಆಗಿ ಒಂದು ರೂಮಲ್ಲಿ ಇರ್ಬೋದು, ಅಷ್ಟು ದೊಡ್ಡ ದೊಡ್ಡ ರೂಮ್ ಇದ್ದಾವೆ. ಬಂದ್ವಿ. ಇವಾಗ ನಮಗೆ ಇದು ಕಸಿನೋ ಬಗ್ಗೆ ಐಡಿಯಾ ಇಲ್ಲ. ಲಾಸ್ಟ್ ಟೈಮ್ ಹೋಗಿದ್ವಿ, ಬಟ್ ಈ ಟೈಮ್ ಮತ್ತೆ ಅಣ್ಣನ ಕೇಳೋದೇನು ಅಂದಾಗ ಸುಮ್ಮನೆ ರಾವ್ರವ್ರಿಗೆ ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಳಿದೆ. ಎಲ್ಲ ಹೇಳಿದೆ ನೋಡಿ, ನಾನೇ ಮಾತಾಡ್ತೀನಿ. ಗೋವಾಲಿ ಎ ಇಂದ ಝೆಡ್ ವರ್ಗೂ ಏನೇ ಬೇಕಿದ್ರು ರಾಹುಲ್ ಕಾಂಟ್ಯಾಕ್ಟ್ ಮಾಡಿ ಅಲ್ವಾ? ಸೊ ಏನಪ್ಪ ಅಂದರೆ ಇನ್ನೂ 3 days ಇರ್ತೀವಲ್ಲ, ಒಳ್ಳೊಳ್ಳೆ ಮ್ಯಾಟ್ರ್ಗಳು ಹೇಳಿದ್ರು ರಾಹುಲ್ ಅವ್ರ ಬಾಯಲ್ಲೇ ಕೇಳೋಣ. ಅಂದ್ರೆ ಈಗ ಸದ್ಯಕ್ಕೆ ಬೇಡ, ನಾಳೆ ಫಸ್ಟ್ ಡೇ ಇದೆ, ಇವತ್ತು ಬೇಡ. ಇವತ್ತು ಫಸ್ಟ್ ಟೈಮು, ಫಸ್ಟ್ ಡೇ ಅಲ್ಲ, ಸುಮ್ಮನೆ ಎಂಜಾಯ್ ಮಾಡ್ರಿ. ಆಮೇಲೆ ಭಯಂಕರವಾದ ವಿಷಯ ಹೇಳ್ತಾರೆ ಗೋವಾದು. ಅದನ್ನು ಕೇಳ್ಬಿಟ್ರೆ ಅಪ್ಪ ನಾನು ನಿಜವಾಗ್ಲೂ ಶಾಕ್ ಆಗ್ಬಿಟ್ಟೆ. ಅದನ್ನ ಕೇಳಿದ್ಮೇಲೆ ನಿಜವಾಗ್ಲೂ ನಾವೆಲ್ಲ ಹಿಂಗೆ ಕನ್ನಡದವರೆಲ್ಲ ಬಂದರೆ, ಗೊತ್ತಿಲ್ದಿರೋರು ಬಂದರೆ ಏನಪ್ಪ ಕತೆ ಅಂದ್ಕೊಂಡೆ. ಬಟ್ ಇವರು ಹೇಳಿದ್ಮೇಲೆ ಗೊತ್ತಾಯ್ತು, ಓಕೆ ಹಿಂಗೆ ಅಂದ್ರೆ ಇವ್ರ ಥರ ಯಾರು ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಅವ್ರ ಬಾಯಲ್ಲೇ ಕೇಳಿಸೋಣ, ಒಳ್ಳೊಳ್ಳೆ ಮ್ಯಾಟ್ರ್ಗಳಿದ್ದಾವೆ. ಈಗ ಹೋಗ್ಬಿಟ್ಟು ಬರ್ತೀವಿ ಬನ್ನಿ. ಸೊ ಎಲ್ಲ ಕಂಪ್ಲೀಟ್ ರಾಯಲ್ ಯಾವುದೋ ಕಸಿನೋಗೆ ಹೋಗ್ತಾ ಇದೀವಿ. ಡೆಲ್ಟಿನ್ ರಾಯಲ್ ಕಸಿನೋ ಹೋಗ್ತಾ ಇದ್ದಾರೆ. ವಾಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಸಿನೋ ಡೆಲ್ಟಿನ್ ರಾಯಲ್. ಥ್ಯಾಂಕ್ ಯು ಫಾರ್ ಸ್ಪಾನ್ಸರಿಂಗ್. ಸೊ ಗೈಸ್, ಇವಾಗ ಕೆಸಿನೋಗೆ ಎಂಟ್ರಿ ಆಗ್ತಿದ್ದೀವಿ. ಅಲ್ಲಿ ಒಳಗಡೆ ಮಾಡಕ್ ಬಿಡ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಆದರೂ ಹೋಗ್ತಾ ಇದ್ದೀವಿ. ಸೊ ನಮ್ದು ಬಂದ್ಬಿಟ್ಟು ಇದು ಡೆಲ್ಟಿನೋ ರಾಯಲ್ ಕೆಸಿನೋಗೆ ಹೋಗ್ತಾ ಇರೋದು. ಸಖತ್ತು ಲಕ್ಸುರಿಯಸ್ ಆಗಿದೆ. ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ, ನೋಡುವ ಬನ್ನಿ. ನಾವು ಫಸ್ಟ್ ಟೈಮ್ ಬಂದಿರೋದು. ಅಲ್ಲಿ ಕೆಸಿನೋ ಗೇಮ್ಸ್ ಆಡೋದ್ರಲ್ಲೆಲ್ಲ ಎಂಟ್ರಿ ಇಲ್ಲ, ಸೊ ನೋಡ್ಕೊಂಬರೋಣ ಅಂತ ಅವ್ರು ಹೋಗಿದ್ದಾರೆ. ಸೊ ಈಗ ಯುಕ್ತಿನ ನಾನು ಕಿಡ್ಸ್ ಪ್ಲೇ ಏರಿಯಾಗೆ ಕರ್ಕೊಂಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಒಳಗಡೆ. ಸೊ ನೋಡಿ ಏನೇನೋ ಫೆಸಿಲಿಟೀಸ್ ಇದೆ. ಯುಕ್ತ ಶಿ ಈಸ್ ಎಂಜಾಯಿಂಗ್. ಹೇಗಿದೆ? ಹೌದಾ? ಹೌದಾ? ಇಳಿ ಬಾ, ಅಲ್ಲಿ ಗೇಮ್ಸ್ ಆಡುವಂತೆ ಬಾ, ಆಟ ಆಡುವಂತೆ ಬಾ. ಕುಕೋ. ಕೆಸಿನೋದಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಅನ್ಲಿಮಿಟೆಡ್ ಫುಡ್ಡು. ಅಫ್ಕೋರ್ಸ್ ಸ್ಟಾರ್ಟಿಂಗು ಎಂಟ್ರಿ ಪ್ರೈಸ್ ಜಾಸ್ತಿನೇ ಇರುತ್ತೆ. ಬಟ್ ಇಲ್ಲಿ ಇನ್ ಕೇಸ್ ನೀವು ಆಟ ಆಡಿದ್ರೆ ನಿಮಗೆ ಲಾಭ ಇರುತ್ತೆ. ಬಟ್ ಆಟನೂ ಆಡೋದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಫುಡ್ಡನ್ನು ಎಂಜಾಯ್ ಮಾಡಿಕೊಂಡು, ಯುಕ್ತನೂ ನೋಡಿಲ್ಲ ಆ್ಯಂಡ್ ಆಂಟಿ ಕೂಡ ಫಸ್ಟ್ ಟೈಮ್ ಬಂದಿದ್ರಲ್ಲ, ಸೊ ಅವರು ನೋಡಲಿ ಅಂಥೇಳಿ ಕರ್ಕೊಂಡು ಬಂದಿದ್ವಿ. ಸೊ ಚೆನ್ನಾಗಿತ್ತು, ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಈ ಸಲ ಇಲ್ಲಿ ನೂಡಲ್ಸು, ಫ್ರೈಡ್ ರೈಸು, ಎಗ್ ರೈಸು ಆ ರೀತಿ ಎಲ್ಲ ಇತ್ತು. ಅದ್ರ ಜೊತೆಗೆ ಲೈವ್ ಪಾನಿಪುರಿ ಮತ್ತು ಬೇರೆ ಥರ ಚಾಟ್ಸ್ಗಳು ಕೂಡ ಇದ್ವು. ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ಹೋಗಿತ್ತಾ ಈಗ ಮನೆಗೆ ರೀಚ್ ಆಗಿ ಡ್ರೆಸ್ ಚೇಂಜ್ ಮಾಡಿದ್ವಿ. ನಾವಿಬ್ರು ಒಂದೇ ರೂಮಲ್ಲಿ ಮಲಗಿಲ್ಲ, ಮತ್ತೆ ಎಲ್ಲರೂ ಇದಾರೆ ಇಲ್ಲಿ. ಈಗ ತೋರ್ಸಕತ್ತಾಳ ಎಲ್ಲ ಇತ್ತ. ನೀನು ಯಾರ ತಕ್ಕ ಮಕ್ಕೋತೀವಿ ಮೊನ್ನೆ? ಯಾರೋ ಹಿಂಗಂದ್ರೆ ಕೈ ಹೇಳು, ಬಾಯ್ ಬಿಟ್ಟು ಹೇಳು. ನವೀನ ತಕ್ಕ. ಹೌದಮ್ಮ, ನವೀನ ಹತ್ರ ಮಲ್ಕೋತೀಯಾ? ಹೇಳು ಚಿನಿ, ಯಾರ ಹತ್ರ ಮಲ್ಕೋತೀಯಾ? ನನ್ನ ಹತ್ರ ಮಲ್ಕೋತೀಯಾ? ಸೊ ಅಷ್ಟೇ. ಓಕೆ, ಎಲ್ರಿಗೂ ಬಾಯ್, ಗುಡ್ ನೈಟ್ ಹೇಳು. ಹೇಳು, ಉಳಗಿಳ ಕಚ್ತಾ? ಸೊ ಎಸ್, ದಟ್ಸ್ ಆಲ್ ಫಾರ್ ದ ಡೇ. ಈಗ ಊನೋ ಕಾರ್ಡ್ಸ್ ತಂದಿದ್ದೀವಿ. ಊನೋ ಕಾರ್ಡ್ಸ್ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ನಿದ್ದೆ ಹೊಡಿತೀವಿ. ಆ್ಯಂಡ್ ಬೆಳಗ್ಗೆ ಆದಮೇಲೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡುವ ನಾಳೆ ಏನು ಗೋವಾ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿಲ್ಲ ಇನ್ನು, ಹೋಗುವ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ಮಾಡ್ತಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್, ಗುಡ್ ನೈಟ್. ಏನು ಹೇಳು, ಏನು ಅಲ್ಲಿ ಕಬ್ಬಣ ಆಯ್ತು, ಒಂಚೂರು ಹಿಡ್ಕೊಂಡು ಕುತ್ಕೋ ಹೋಗು.